ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ಬ್ಲಾಗ್ಗೆ. ಸೊ ಟೈಟಲ್ ತಮ್ಮನೇ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಇವಾಗ ಟ್ರಾವೆಲ್ ಮಾಡ್ತಿರೋದು ಬೆಂಗಳೂರಿಂದ ಎಲ್ಲರಿಗೂ ಸಿಂಧನೂರುವರೆಗೂ. ಸೊ ಇವಾಗ ಸದ್ಯಕ್ಕೆ ನಾನು ಬಂದುಬಿಟ್ಟಿದ್ದೀನಿ ನಮ್ಮ ಬೆಂಗಳೂರಿನ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಸೊ ಆರಿಜಿನೇಟಿಂಗ್ ಈ ಸ್ಟೇಷನ್ ಈ ಟ್ರೈನ್ದು ಇದೆ. ಸೊ ನೀವು ನೋಡ್ಬೋದು, ಇದೆ ನಮ್ಮ ಟ್ರೈನು. ಫುಲ್ ICF ಕೋಚು. ಕ್ಲಿಕ್ಕರ್ ಆಗ್ತಿದೆ, ಐ ಗೆಸ್ ಫ್ರೇಮ್ ರೇಟ್ಸ್ ಕ್ಯಾಪ್ಚರ್ ಆಗ್ತಿಲ್ಲ, ಅದಕ್ಕೆ ಸ್ವಲ್ಪ ವೀಡಿಯೋ ಸ್ವಲ್ಪ ಫ್ಲಿಕ್ಕರಿಂಗ್ ಇದೆ. ಸೊ ಫುಲ್ಲು ಜರ್ನಿ ನಿಮ್ಗೆ ತೋರಿಸ್ತೀನಿ. ಮತ್ತು ಟ್ರೈನ್ ನಂಬರ್ ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ನಂಬರ್ ಬಂದು 16545 ಯಶವಂತಪುರ ಟು ಸಿಂಧನೂರು ಎಕ್ಸ್ಪ್ರೆಸ್ಸು. ಇದು ಬ್ರೇಕ್ ಶೇರಿಂಗ್ ಇದೆ, ಎಲ್ಲ ನಿಮಗೆ ತಿಳಿಸ್ತೀನಿ. ಕೋಚ್ ಕಾಂಪಿಟೇಷನ್ ಎಲ್ಲ ತಿಳಿಸ್ತೀನಿ, ರೂಟ್ ಎಲ್ಲ ನಿಮಗೆ ತಿಳಿಸ್ತೀನಿ. ಲೋಕೋಮೋಟಿವ್ ಯಾವುದು ಅದು ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ಇಲ್ಲಿ ನೀವು ನೋಡೋಕೆ ಹೋದರೆ ನಮ್ಮದು ಶಿವಮೊಗ್ಗ ಟೌನಿಂದ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದಿದೆ. ಸೊ ಜಸ್ಟ್ ಬಂದು ಇವಾಗ ಸ್ಟಾಪ್ ಆಯಿತು. ಸೊ ಅದರ ಜರ್ನಿ ಆಲ್ರೆಡಿ ಚಾನಲಲ್ಲಿ ಲೈವ್ ಇದೆ. ಯಶವಂತಪುರ ಟು ಶಿವಮೊಗ್ಗ ಟೌನು ಇಂಟರ್ಸಿಟಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ನಾನು ಆಲ್ಮೋಸ್ಟ್ ಈ ಟ್ರೈನ್ ಮಿಸ್ ಮಾಡೋಕ್ಕೆ ಹೋಗ್ತಿದ್ದೆ, ಯಾಕಂದರೆ ಮನೆಯಿಂದ ಲೇಟ್ ಹೊರಟೆ, ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಮೆಟ್ರೋ ಮೆಟ್ರೋದು ಸ್ಲೋ ಬಿಡಿ, ಅದು ಆನ್ ಟೈಮೇ ಇರುತ್ತೆ. ಆ್ಯಕ್ಚುಲಿ ನಮ್ಮ ಮನೆಯಿಂದ ನಮ್ಮ ಮನೆ ಹತ್ರ ರೈಲ್ವೆ ಸ್ಟೇಷನಿಂದ ಇಲ್ಲಿವರೆಗೂ ಅಪ್ರಾಕ್ಸಿಮೇಟ್ಲಿ 45 ಮಿನಿಟ್ಸ್ ಆಗುತ್ತೆ ಮೆಟ್ರೋ ಇದ್ದರೆ. ಅಲ್ಲಿ ನಮ್ಮ ಮನೆ ಮೆಟ್ರೋ ಸ್ಟೇಷನಿಂದ ಹತ್ರದಿಂದ. ಮತ್ತು ಮಾತಾಡೋಕೆ ಹೋದರೆ ಮೆಟ್ರೋ ಪ್ರೈಸ್ಗಳು ಏನು ಹೈಕ್ ಮಾಡಿದ್ದಾರೆ, ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ಐ ಗೆಸ್ ಇಲ್ಲಿವರೆಗೆ ನಂಗೆ 70 ರೂಪೀಸ್ ಆಯಿತು ನಮ್ಮ ಮನೆಯಿಂದ ಹತ್ರದ ಮೆಟ್ರೋ ಸ್ಟೇಷನಿಂದ. ಮತ್ತು ಇನ್ನೂ ಮಾತಾಡೋಕೆ ಹೋದರೆ ರೈಡರ್ಶಿಪ್ ಬಿದ್ದೋಗಿದೆ. ಉಸಿರಾಡೋಕ್ಕೆ ಜಾಗ ಇದ್ದಿಲ್ಲ ನನಗೆ ಮೆಟ್ರೋ ಅಲ್ಲಿ. ಅಂಥ ಸಿಚುವೇಶನ್ ಆಗಿಬಿಟ್ಟಿತ್ತು ನನಗೆ, ಸೀರಿಯಸ್ ಆಗಿ. ಅಲ್ಲೇ ವಾಂತಿ ಬಂದ್ಬಿಡೋದು ಅಂತ ಅನಿಸ್ತಿತ್ತು. ಹಂಗೆ ಫುಲ್ ಟೈಟ್ ಪ್ಯಾಕ್, ಉಸಿರಾಡೋಕ್ಕೆ ಜಾಗ ಇದ್ದಿಲ್ಲ ಗುರು. ರೈಡರ್ಶಿಪ್ ಎಲ್ಲೂ ಡೌನ್ ಆಗಿಲ್ಲ ಗುರು, ಸೀರಿಯಸ್ ಆಗಿ. ಮೇ ಬಿ ಈವ್ನಿಂಗ್ ಟೈಮ್ ನಾನು ಟ್ರಾವೆಲ್ ಮಾಡ್ತಿದ್ದು, ಅದಕ್ಕೆ ಇಷ್ಟೊಂದು ಪ್ಯಾಕ್ ಜಾಮ್ ಇರ್ಬೋದು. ಇದು ನಾವು ಎಕ್ಸಾಕ್ಟ್ಲಿ 8:25ಗೆ ಹೊರಟ್ಬಿಟ್ಟಿದ್ದೀವಿ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ. ಸೊ ನಾವು ಹೋಗ್ತಿರೋದು ಬೆಂಗಳೂರು ಹುಬ್ಳಿ ಮೇನ್ ಲೈನಲ್ಲಿ. ನೀವು ಪ್ಲ್ಯಾಟ್ಫಾರ್ಮ್ 6 ಕಾರ್ನರಿಂದ ಬಂದರೆ ಇಲ್ಲಿ ನಿಮಗೆ ಪಾರ್ಸಲ್ ಆಫೀಸ್ ಕಾಣಿಸುತ್ತೆ. ಸೊ ನಿಮ್ಗೆ ಏನಾದರೂ ಪಾರ್ಸಲ್ ಕಳಿಸ್ಬೇಕು ವಯಾ ಟ್ರೈನು, ಸೊ ನೀವು ಕಳಿಸ್ಬೋದು. ನಿಮ್ಮ ಬೈಕು ಅಥವಾ ಏನು ಬೇಕಾದರೂ, ಡೋರ್ಸು ಬಟ್ಟೆ ಬೇಕಾದರೂ ಕಳಿಸ್ಬೋದು ನೀವು, ಲೈಕ್ ಬಲ್ಕಲ್ಲಿದ್ದರೆ. ಸೊ ನೀವು ಕಳಿಸ್ಬೋದು. ಇದೇ ಪಾರ್ಸಲ್ ಆಫೀಸ್ ನಮ್ಮದು. ಕೊನೆಗೆ ಬಂದರೆ ಕಾರ್ನರ್ಗೆ ನೀವು ಕಳಿಸ್ಬೋದು. ಸೊ ಅಲ್ಲಿ ನೀವು ನೋಡ್ಬೋದು, ಅಲ್ಲೇ ಎಲ್ಲ ಪೇಮೆಂಟ್ ಎಲ್ಲ ಮಾಡಬೇಕು ಪಿಂಕ್ ಬಿಲ್ಡಿಂಗಲ್ಲಿ. ಸೊ ಅದ್ರ ಮೇಲೆ ಒಂದು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ವೀಡಿಯೋ ಖಂಡಿತ ತೊಗೊಂಬರ್ತೀನಿ ನಾನು. ಸೊ ನಾನು ಹೇಳಕ್ಕೆ ಹೋದರೆ ಆಲ್ರೆಡಿ ನಾನು 1 ಇಯರ್ ಬ್ಯಾಕ್ ಈ ಟ್ರೈನ್ ಜರ್ನಿ ಮಾಡಿದ್ದೀನಿ. ನ್ಯೂಲಿ ಸಿಂಧನೂರಿಂದ ಇನಾಗ್ರೇಟ್ ಆಯ್ತಲ್ಲ. ಸೊ ಯಾವಾಗ ಮಾಡಿದ್ದು, ಏಪ್ರಿಲಲ್ಲಿ ಗುಡ್ ಫ್ರೈಡೇ ದಿನ, ಐ ಗೆಸ್ ಅಲ್ಲ, ಗುಡ್ ಫ್ರೈಡೇ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಐ ಗೆಸ್ ನಾನು ಮಾಡಿರೋದು. ಸೊ ಆಲ್ಮೋಸ್ಟ್ 1 ಇಯರ್ ಬ್ಯಾಕು. ನಾನು ಇವಾಗ ಮಾರ್ಚಲ್ಲಿ ಜರ್ನಿ ಮಾಡ್ತಿರೋದು. ಸೊ ಅವಾಗ ಮಾಡಿದಾಗ ಈ ಟ್ರೈನ್ದು ಏನು ರೇಕ್ ಶೇರಿಂಗು ಇದ್ದಿಲ್ಲ, ಅದು ವೀಡಿಯೋ ಬಂದಿಲ್ಲ. ಆವಾಗ ನಾನು ಕನ್ನಡ ಚಾನಲ್ ಇದ್ದಿಲ್ಲ. ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದೆ. ಸೊ ಹಿಂದಿ ಚಾನಲಲ್ಲಿ ನಾನು ಮಾಡಿದೆ. ಸೊ ಹೇಳಕ್ಕೆ ಹೋದರೆ ಆವಾಗ ರೇಕ್ ಶೇರಿಂಗ್ ಏನೂ ಇದ್ದಿಲ್ಲ. ಅದಾದಮೇಲೆ ಮಾತಾಡೋಕೆ ಹೋದರೆ ಈ ಟ್ರೈನ್ದು ಕಂಡೀಷನ್ ಅಂತೂ ವರ್ಸ್ಟ್ ಆಗಿತ್ತು. ಫುಲ್ಲು ಧೂಳು, ಫುಲ್ ಅದು ಸೀಟ್ ಮೇಲೆ ಫುಲ್ ಧೂಳು ಇರ್ತಿತ್ತು. ಮಲ್ಕೊಳಕ್ಕೆ ಆಗ್ತಿಲ್ಲ ಸ್ಲೀಪರಲ್ಲಿ. AC ಅಂತೂ ಪರವಾಗಿದ್ದಿಲ್ಲ, ಯಾಕಂದರೆ AC ವಿಂಡೋಸ್ ಎಲ್ಲ ಕವರ್ ಇರುತ್ತೆ. ಸೊ AC ಪರವಾಗಿದ್ದಿಲ್ಲ. ಸ್ಲೀಪರ್ ಅಂತೂ ವರ್ಸ್ಟ್ ಆಗಿತ್ತು. ಸೊ ಇವಾಗ ಪರವಾಗಿಲ್ಲ. ಯಾವಾಗಿಂದ ರೇಕ್ ಶೇರಿಂಗ್ ಸ್ಟಾರ್ಟ್ ಆಗಿದೆ, ಆನ್ ಕೇಳಿದ್ರಲ್ಲ ನಮ್ಮ ಟ್ರೈನ್ದು ಅದು, ಯಾವಾಗಿಂದ ರೇಕ್ ಶೇರಿಂಗ್ ಸ್ಟಾರ್ಟ್ ಆಗಿದೆ ಆವಾಗಿಂದ ಕಂಡೀಷನ್ ಸ್ವಲ್ಪ ಪರವಾಗಿಲ್ಲ. ಸೊ ಇದೊಂದು ನೋಡಿ ಚೆನ್ನಾಗಿ ಅನಿಸ್ತು ನನಗೆ. ಸೊ ನೀವು ನೋಡ್ಬೋದು, ಕ್ಲೀನಿನೆಸ್ಸು ಚೆನ್ನಾಗಿದೆ. ಸೊ ಮೇಲೆ ಸ್ಪೈಡರ್ ವೆಬ್ಸ್ ಏನೂ ಇಲ್ಲ. ಮತ್ತು ಫ್ಲೋರ್ ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ. ಅದೇ ನಮ್ಮ ಥರ್ಡ್ AC. ಸೊ ಥರ್ಡ್ AC ಎಲ್ಲಂತೂ ನಮ್ಮ ಜರ್ನಿ ಇಲ್ಲ, ನಾವು ಮಾಡ್ತೀವಿ ಸದ್ಯಕ್ಕೆ ಸ್ಲೀಪರ್. ಯಾಕಂದರೆ ಸುಮಾರು ಜನ ಸ್ಲೀಪರಲ್ಲೇ ಜರ್ನಿ ಮಾಡೋದು. ಸೊ ಅವ್ರಿಗೋಸ್ಕರ ನಾವು ಒಂದು ಸ್ಲೀಪರ್ ಜರ್ನಿ ಮಾಡಿ ಸ್ಲೀಪರ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಪ್ರೊವೈಡ್ ಮಾಡ್ತೀನಿ, ಲೈಕ್ ನಾನು ಪ್ರೊವೈಡ್ ಮಾಡ್ತೀನಿ. ಇದು ನಾವು ನಮ್ಮ ಮೊದಲ ಸ್ಟಾಪು ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ. ಬರೋ ಟೈಮು 8:35. ನಾವು 1 ನಿಮಿಷ ಡಿಲೇ ಬಂದಿದ್ದೀವಿ ಅಷ್ಟೇ. ಇದೇ ಯಶವಂತಪುರ ಆದಮೇಲೆ ನಮ್ಮ ಮೊದಲ ಅಫಿಷಿಯಲ್ ಹಾಲ್ಟ್. ನಾವು ದೊಡ್ಡಬೆಲೆ ರೈಲ್ವೆ ಸ್ಟೇಷನಾಗೆ ತಲುಪಿದ್ದೀವಿ. IRCTC ಆ್ಯಪಲ್ಲಿ ಅಫಿಷಿಯಲ್ ಹಾಲ್ಟ್ ಅಂತೂ ಇದರಲ್ಲಿ ತೋರಿಸ್ತಿಲ್ಲ. ಚಿಕ್ಕಬಾಣವರ ಆದಮೇಲೆ ಡೈರೆಕ್ಟ್ ಇದು ಕೈತ್ಸಂದ್ರ ತೋರಿಸ್ತಿದೆ, ಬಟ್ ವೇರ್ ಇಸ್ ಮೈ ಟ್ರೈನಲ್ಲಿ ತೋರಿಸ್ತಿದೆ. ಸೊ ನನಗೆ ಕನ್ಫ್ಯೂಷನ್ ಆಗಿದೆ. ಬಟ್ ಮಾತಾಡೋಕೆ ಹೋದರೆ ಈ ರೂಟ್ ಬಂದು ನಾನು ಹೇಳ್ದಂಗೆ ಬೆಂಗಳೂರು ಹುಬ್ಳಿ ಮೇನ್ ಲೈನಲ್ಲೇ ನಾವು ಟ್ರಾವೆಲ್ ಮಾಡೋದು. ಸೊ ಈ ರೂಟ್ ನಾನು ಸಿದ್ಧಗಂಗಲ್ಲಿ ಡೇ ಟ್ರೈನ್ ಕವರ್ ಮಾಡೋಣ ಅಂತಿದ್ದೀನಿ ಬೆಂಗಳೂರಿಂದ. ಸೊ ಅದಕ್ಕೆ ಇವಾಗ ನಾನು ಅಷ್ಟೊಂದು ರೈಲ್ವೆ ಸ್ಟೇಷನ್ ನಿಮ್ಗೆ ತೋರಿಸಲ್ಲ. ರೂಟ್ ಬಗ್ಗೆ ಮಾತಾಡೋಕೆ ಹೋದರೆ ನಮ್ಮ ಬೆಂಗಳೂರು, ಚಿಕ್ಕಬಾಣವರ, ಕೈತ್ಸಂದ್ರ, ತುಮಕೂರು, ಅದಾದಮೇಲೆ ಅರಸೀಕೆರೆ, ಕಾದೂರು ಜಂಕ್ಷನು, ಬೀರೂರು ಜಂಕ್ಷನ್, ಅದಾದಮೇಲೆ ಚಿಕ್ಕಜಾಜು ಜಂಕ್ಷನು, ಅದಾದಮೇಲೆ ನಮ್ಮದು ಡೈವರ್ಷನ್ ಇರುತ್ತೆ.
ಸೊ ಚಿಕ್ಕಜಾಜೂರು ಜಂಕ್ಷನ್ವರೆಗೂ ಅಷ್ಟೊಂದು ತೋರಿಸಲ್ಲ. ಎದ್ದಿದ್ರೆ ಚಿಕ್ಕಜಾಜೂರು ಆದಮೇಲೆ ನಿಮ್ಗೆ ತೋರಿಸ್ತೀನಿ, ಯಾಕಂದರೆ ಅದು ನಮ್ಮದು ಹೊಸ ರೂಟು. ಸೊ ಹೊಸ ರೂಟ್ ಅಂದರೆ ಇದು ಕಡೆಯಿಂದ ಹೋಗುವಾಗ ಅದು ಕಡೆಯಿಂದ ಬರುವಾಗ ನೈಟಲ್ಲೇ ಬಂದಿದೆ ಇದರಲ್ಲಿ. ಸೊ ನೋಡೋಣ, ಚಿಕ್ಕಜಾಜೂರವರೆಗೂ ಎದ್ದಿದ್ರೆ ಅದಾದಮೇಲೆ ಕವರ್ ಪಕ್ಕಾ ಮಾಡೇ ಮಾಡ್ತೀನಿ. ಇದು ಆ್ಯಕ್ಚುಲಿ ಡಿನ್ನರ್ ನಾನು ಮಾಡೋಕೆ ಹೋಗ್ತೀನಿ. ಬೇಸನ್ ಅಂತ ಹೇಳ್ತಾರೆ, ಬೇಸನ್ ಚೀಲ ಅಂತ ಮಾಡಿಕೊಟ್ರು, ಮತ್ತು ಅದು ಟೊಮಾಟೊ ಸಾಸು. ಸೊ ಟ್ರೈನಲ್ಲಿ ನಾನು ಸ್ವಲ್ಪ ಕಡಿಮೆ ತಿನ್ನೋದು ನಿಮ್ಗೆ ಆಲ್ರೆಡಿ ಹೇಳ್ತಾ ಇರ್ತೀನಿ, ವೀಡಿಯೋಲಿ ಮಾಡಿಬಿಟ್ಟಿದ್ದೀನಿ. ಅದು ಒಂದು ಸಲ ಫುಡ್ ಪಾಯ್ಸನಿಂಗ್ ಆಯಿತು ಆವಾಗಿಂದ. ಸೊ ಎಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಸ್ತಾರೆ ನಮ್ಮ ಟ್ರೈನ್ನ, ಸೊ ಅದರಲ್ಲಿ ನಾನು ಆಚೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟು ಆರ್ಡರ್ ತೊಗೊಂಬಂದ್ಬಿಡ್ತೀನಿ. ಸೊ ಇಲ್ಲಿ ಕೂಡ ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ ಸುಮಾರು ಹೊತ್ತು, ಅದು ಯಾವ ಜಾಗ ಅಂತ ನಿಮಗೆ ನಾನು ಮುಂದೆ ತಿಳಿಸ್ತೀನಿ. ಗುರುಗಳೇ, ಇದು ಸದ್ಯಕ್ಕೆ ನಮ್ಮ ಟ್ರೈನ್ ತಲುಪಿದೆ ಚಿಕ್ಕಜಾಜೂರು ಜಂಕ್ಷನ್ಗೆ. ಬರೋ ಟೈಮು 12:55, ನಾವು ಬಂದಿದ್ದೀವಿ 2:25ಗೆ. ಇಲ್ಲಿ ನಿಮಗೆ 12:55 ಬರೋ ಟೈಮಿಂಗು 5 ನಿಮಿಷ ಸ್ಟಾಪ್ ಸಿಗುತ್ತೆ. ಇಲ್ಲಿಂದ ನಮ್ಮ ಡೈವರ್ಷನ್ ಆಗುತ್ತೆ ಇವಾಗ ಬೆಳ್ಳಾರಿ ಲೈನ್ಗೆ. ಬಟ್ ಇಲ್ಲಿ ವೇರ್ ಇಸ್ ಮೈ ಟ್ರೈನ್ ನೋಡಿದ್ರೆ ಚಿಕ್ಕಜಾಜೂರು ಮತ್ತು ತುರಂಗಲು ಜಂಕ್ಷನ್ ಸೆಂಟ್ರಲ್ಲಿ ಡೈವರ್ಷನ್ ಏನೋ ಇದೆ ಅಂತ ಕೊಡ್ತಿತ್ತು. ಸೊ ಆ ಡೈವರ್ಷನ್ ಇದ್ದರೆ ಒಂದೇ ಆಪ್ಷನ್ ಇರೋದು. ಯಾವ ಆಪ್ಷನ್ ಅಂದರೆ ಮುಂದೆ ದಾವಣಗೆರೆ ಆದಮೇಲೆ ಇನ್ನೊಂದು ರೂಟ್ ಇದೆ, ಸೊ ಹಂಗೆ ಹೋಗ್ಬೇಕಾಗತ್ತೆ. ಬಟ್ ಐ ಗೆಸ್ ಡೈವರ್ಷನ್ ಏನೂ ಇರೋಲ್ಲ, ಇಲ್ಲೇ ಚಿಕ್ಕಜಾಜೂರಿಂದನೇ ನಮ್ಮದು ಬೆಳ್ಳಾರಿ ಲೈನ್ಗೆ ಇದು ಹೋಗುತ್ತೆ ಐ ಗೆಸ್ಸು. ಬಟ್ ನೋಡೋಣ. ಇದು ನಾವು ಸದ್ಯಕ್ಕೆ ಹೋಗ್ಬಿಟ್ಟಿದ್ದೀವಿ ಚಿಕ್ಕಜಾಜೂರು ಜಂಕ್ಷನಿಂದ. ಸೊ ಹೇಳ್ದಂಗೆ ಇಲ್ಲಿಂದ ಒಂದು ಲೈನ್ ಕಟ್ಟಾಗಿದೆ ಬೆಳ್ಳಾರಿ ಕಡೆ. ಸೊ ನಿಮಗೆ ನಾನು ಇವಾಗ ಹುಬ್ಳಿ ಬೆಂಗಳೂರು ಮೇನ್ ಲೈನಿಂದ ಎಲ್ಲಿ ಕಟ್ಟಾಗಿದೆ ಅದು ತೋರಿಸ್ತೀನಿ ರೀ. ನೀವು ಲೆಫ್ಟ್ ಸೈಡಲ್ಲಿ ಸಿಗ್ನಲ್ ನೋಡ್ತಿದ್ದೀರಲ್ಲ ರೆಡ್ ಕಲರು, ಸೊ ಅದೇ ಹುಬ್ಳಿ ಬೆಂಗಳೂರು ಮೇನ್ ಲೈನು. ಆ ಲೈನ್ ಬಿಟ್ಟು ನಾವು ಬಂದುಬಿಟ್ಟಿದ್ದೀವಿ ಸದ್ಯಕ್ಕೆ ಬೆಳ್ಳಾರಿ ಲೈನ್ ಕಡೆ. ಏನು ಡೈವರ್ಷನ್ ಇಲ್ಲ ಗುರು ಇದರಲ್ಲಿ, ವೇರ್ ಇಸ್ ಮೈ ಟ್ರೈನಲ್ಲಿ ತೋರ್ಸಂಗೆ. ಅಪ್ರಾಕ್ಸಿಮೇಟ್ಲಿ 1:14-1:15 ಬರೋ ಟೈಮ್ ಇತ್ತು. 1 ನಿಮಿಷ ಸ್ಟಾಪು, ಬಟ್ 1 ನಿಮಿಷನೂ ಕೊಡಲ್ಲ. ಸದ್ಯಕ್ಕೆ ನಾವು 1.5 hours ಡಿಲೇ ಬಂದಿದ್ದೀವಿ ಇಲ್ಲಿ, ಮತ್ತು ಹೊರಟ್ಬಿಟ್ಟಿದ್ದೀವಿ ಅಮೃತಪುರ ರೈಲ್ವೆ ಸ್ಟೇಷನಿಂದ. ಇದು ಸದ್ಯಕ್ಕೆ ನಾವು ತಲುಪಿದ್ದೀವಿ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 1:38, 2 minutes ಸ್ಟಾಪು, 1:40ಗೆ ಹೊರಟ್ಬಿಡುತ್ತೆ. ನಾವು ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ 1.5 hours ಡಿಲೇ ಬಂದಿದ್ದೀವಿ. ಸೊ ನೀವು ನೋಡೋಕೆ ಹೋದರೆ 3:09ಗೆ ಅಪ್ರಾಕ್ಸಿಮೇಟ್ 3:08ಗೆ ನಾವು ಬಂದಿದ್ದೀವಿ ಇಲ್ಲಿ. ಸೊ ಚಿತ್ರದುರ್ಗಲ್ಲಿ ಫೇಮಸ್ ಏನು, ಚಿತ್ರದುರ್ಗ ಫೋರ್ಟ್ ತುಂಬ ಫೇಮಸ್ಸು. ಮತ್ತು ಐ ಗೆಸ್ ಚಿತ್ರದುರ್ಗದಲ್ಲಿ ಫೋರ್ಟಲ್ಲಿ ಕೋತಿ ರಾಜ ಯಾರೋ ಇದ್ದಾರೆ, ಅವರು ತುಂಬ ಫೇಮಸ್, ಕೇಳಿದ್ದೀನಿ ನಾನು. ಸೊ ಅದಕ್ಕೆ ಮತ್ತು ಹೇಳೋಕೆ ಹೋದರೆ ನಾನು ಫಸ್ಟ್ ಟೈಮ್ ಗುರು ಚಿತ್ರದುರ್ಗ ರೈಲ್ವೆ ಸ್ಟೇಷನಲ್ಲಿ ಕಾಲಿಕ್ಕಿರೋದು. ಇದಕ್ಕಿಂತ ಮೊದಲು ಯಾವತ್ತೂ ಇಕ್ಕಿಲ್ಲ ನಾನು. ಸೊ ಚಿತ್ರದುರ್ಗ ಬಗ್ಗೆ ಕೇಳಿದೆ, ಇವಾಗ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ಗೂ ಬಂದಿದ್ದೀನಿ. ಸೊ ಸದ್ಯಕ್ಕೆ ಇವಾಗ ಹೋಗ್ತೀನಿ ನಾನು ಮಲಗೋಕ್ಕೆ, ಎಲ್ಲಿ ಎದೊಳ್ತೀನಿ ಅಲ್ಲಿ ಕವರ್ ಮಾಡ್ತೀನಿ. ಯಾಕಂದರೆ ಈ ಸ್ಟೇಷನ್ ಕವರ್ ಮಾಡೋಕ್ಕೆ ನಾನು ಕರೆಕ್ಟಾಗಿ ಮಲಗಿಲ್ಲ, ಫುಲ್ ಡೀಪ್ ಸ್ಲೀಪಲ್ಲಂತೂ ಹೋಗಿಲ್ಲ. ನಮ್ಮದು ಸಿಗ್ನಲ್ ಆಯಿತು, ಇವಾಗ ಹೊರಟೋಣ ನಾವು. ಗುಡ್ ಮಾರ್ನಿಂಗ್ ನಿಮ್ಮೆಲ್ರಿಗೂ. ಗುಡ್ ಮಾರ್ನಿಂಗ್ ಬೆಂಗಳೂರು ಅಲ್ಲ, ಬೆಳ್ಳಾರಿ ಕಂಟೋನ್ಮೆಂಟಿಂದ. ಸೊ ಬರೋ ಟೈಮು 6 ನಾವು ಅಪ್ರಾಕ್ಸಿಮೇಟ್ಲಿ 6 minutes ಡಿಲೇ ಬಂದಿದ್ದೀವಿ. ನಿಮ್ಗೆ ಇಲ್ಲಿ 1 ನಿಮಿಷ ಸ್ಟಾಪ್ ಸಿಗತ್ತಷ್ಟೇ. ನಾನು ಬ್ಯಾಗ್ ಹತ್ರ ಬಂದ್ಬಿಟ್ಟಿದ್ದು, ಯಾಕಂದರೆ ತುಂಬ ಇದಾಗ್ತಿದೆ, ಕಳ್ತನ ಎಲ್ಲ ಆಗ್ತಿದೆ. ಸೊ ಮಾತಾಡೋಕೆ ಹೋದರೆ ನಮ್ಮ ಟ್ರೈನು ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ, ಯಾಕಂದರೆ ಜಂಕ್ಷನ್ಗೆ ಹೋದರೆ ಅಲ್ಲೊಂದು ರಿವರ್ಸಲ್ ತೊಗೊಳ್ಬೇಕಾಗತ್ತೆ. ರಿವರ್ಸಲ್ ತೊಗೊಂಡ್ರೆ ಸ್ವಲ್ಪ ಟೈಮ್ ವೇಸ್ಟ್ ಆಗೋದಂತ ನಾವು ಬರೋದು ಬಳ್ಳಾರಿ ಕಂಟೋನ್ಮೆಂಟ್ಗೆ. ಸ್ವಲ್ಪ ಇವಾಗ ಜಸ್ಟ್ ಎದ್ದೆ, ಅದಕ್ಕೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ತಪ್ಪಾಗ್ತಿದೆ. ಸೊ ಹೇಳ್ದಂಗೆ ಬಳ್ಳಾರಿ ಆಲ್ರೆಡಿ ನಮ್ಮ ಸಿಗ್ನಲ್ ಆಗಿದೆ, ಬಳ್ಳಾರಿ ಕಂಟೋನ್ಮೆಂಟ್ ಬರೋದು. ಕಂಟೋನ್ಮೆಂಟ್ ಏನಕ್ಕೆ ಹೇಳ್ದಂಗೆ ರಿವರ್ಸಲ್ ಮಾಡೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಟ್ರೈನಿಂದ ಸುಮಾರು ಪ್ಯಾಸೆಂಜರ್ ಇಲ್ಲಿ ಇಲ್ದಿರ, ನೀವು ಹೇಳೋಕೆ ಹೋದರೆ ಒಂದು 50% ಪ್ಯಾಸೆಂಜರ್ ಇಲ್ಲಿ ಇಲ್ದಿರೋಂತ ನೀವು ಅಂದ್ಕೊಬೋದು. ಸೊ ರಾಯದುರ್ಗಲ್ಲಿ 25% ಇಲ್ದಿದ್ರು, ಇಲ್ಲಿ ಒಂದು 50% ನೀವು ಅಂದ್ಕೊಂಬಿಡಿ. ಹೋಗ್ತಾ ಹೊಸಪೇಟೆವರೆಗೂ ಆಲ್ಮೋಸ್ಟ್ 75 to 80% ಪ್ಯಾಸೆಂಜರ್ ಇಳ್ಕೊಂಬಿಡ್ತಾರೆ ಈ ಟ್ರೈನ್ದು.
ಗುರುಗಳೇ, ಇದು ಸದ್ಯಕ್ಕೆ ನಮ್ಮ ಟ್ರೈನ್ ತಲುಪಿದೆ ತೊರಂಗಲೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 6:33, ನಾವು 20 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. 6:53ಗೆ 7 ನಿಮಿಷ ಸ್ಟಾಪ್ ನಿಮ್ಗೆ ಸಿಗುತ್ತೆ. ತೊರಂಗಲೂರು ಜಂಕ್ಷನ್ ಬಗ್ಗೆ ಮಾತಾಡಿದ್ರೆ ನಮ್ದು ಇದು ಆ್ಯಕ್ಚುಲಿ ಗೂಡ್ಸ್ ಟ್ರೈನ್ ಹೋಗ್ತಿದೆ. ತೊರಂಗಲೂರು ಜಂಕ್ಷನ್ ಬಗ್ಗೆ ಮಾತಾಡಿದ್ರೆ ಜಂಕ್ಷನ್ ಏನಕ್ಕಂತಾರೆ, ಒಂದು ಲೈನ್ ಬೆಳ್ಳಾರಿ ಕಡೆಯಿಂದ ಬರ್ತಿದೆ, ಇನ್ನೊಂದು ಲೈನ್ ಹೊಸಪೇಟೆ ಕಡೆ ಹೋಗುತ್ತೆ, ಇನ್ನೊಂದು ಲೈನ್ ಇಲ್ಲಿಂದ ರಂಜಿತ್ಪುರ ಹೋಗುತ್ತೆ. ರಂಜಿತ್ಪುರ ಆ್ಯಕ್ಚುಲಿ ದೊನ್ನಿಮಲೆ ಟೌನ್ಶಿಪ್ ಹತ್ರ ಇರೋದು. ಸೊ ಮಾತಾಡೋಕೆ ಹೋದರೆ ನಮ್ಮ ತೊರಂಗಲೂರು ಜಂಕ್ಷನಿಂದ ನಿಮಗೆ GSW ಟೌನ್ಶಿಪ್ ಹತ್ರ ಇರುತ್ತೆ, ದೊನ್ನಿಮಲೆ ಟೌನ್ಶಿಪ್ ಹತ್ರ ಇರುತ್ತೆ. ಅದಾದಮೇಲೆ ಬೆಳ್ಳಾರಿ ಏರ್ಪೋರ್ಟು ಇಲ್ಲೇ ಹತ್ರ ಇರುತ್ತೆ, ವಿದ್ಯಾನಗರ ಏರ್ಪೋರ್ಟ್, ಬೆಳ್ಳಾರಿ ಏರ್ಪೋರ್ಟು. ಸೊ ಎಲ್ಲ ನಿಮಗೆ ತೊರಂಗಲೂರು ಜಂಕ್ಷನ್ ಹತ್ರ ಸಿಗುತ್ತೆ. ಸೊ ಈ ಲೈನಲ್ಲಿ ನಿಮ್ಗೆ ಬಂದುಬಿಟ್ರೆ ವೆರಿ ಗೂಡ್ಸ್ ಟ್ರೈನ್ ಕಾಣಿಸುತ್ತೆ. ಸೊ ಈ ಕಡೆ ನಮ್ಮದು ಮೇನು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಮತ್ತು 2 ಅದರ ಗೂಡ್ಸ್ ಟ್ರೈನು, ಆ ಸೆಂಟ್ರಲ್ ಲೈನಲ್ಲೂ ಗೂಡ್ಸ್ ಟ್ರೈನ್ ಇದೆ. ಎಂಟ್ರಲ್ಲಿ ನಿಮಗೆ ಈ ಟ್ರ್ಯಾಕ್ಸ್ ಫುಲ್ ಈ ಕಡೆ ಗೂಡ್ಸ್ ಟ್ರೈನ್ ಅಂತ ಎಲ್ಲ ತೋರಿಸಿದೆ. ಸೊ ವೆರಿ ಒಂದು ಪ್ಲ್ಯಾಟ್ಫಾರ್ಮ್ ಲೈನ್ ಮಾತ್ರ ಕ್ಲಿಯರ್ ಇದೆ ಪ್ಯಾಸೆಂಜರ್ ಟ್ರೈನ್ಗೆ. ಸೊ ಅದಕ್ಕೆ ಈ ಪ್ಲ್ಯಾಟ್ಫಾರ್ಮ್ಗೆ ಬರ್ತಿದ್ದಾರೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ. ಸೊ ಅದು ನೀವು ನೋಡ್ತಿದ್ದೀರಲ್ಲ, ಅದು GSW ಟೌನ್ಶಿಪ್ಪಲ್ಲೇ ಇದೆ. ಅದು ಚಿಮ್ನಿ ಥರ ಇದೆಯಲ್ಲ, ಸೊ ಅದು GSW ಟೌನ್ಶಿಪ್ಪಲ್ಲಿರೋದು. ಇದು ನಮ್ಮ ಟ್ರೈನ್ ನಂಬರ್ 16545 ಸಿಂಧನೂರು ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಹೊಸಪೇಟೆ ಜಂಕ್ಷನ್ಗೆ. ಬರೋ ಟೈಮು 7:35. ನಾವು ಅಪ್ರಾಕ್ಸಿಮೇಟ್ಲಿ 15 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಇಲ್ಲಿ ನಿಮಗೆ 7:35 ಬಂದರೆ 7:45ವರೆಗೂ ಟೈಮಿಂಗ್ ಸಿಗುತ್ತೆ, 10 ನಿಮಿಷ ಹಾಲ್ಟ್ ಇಲ್ಲಿರುತ್ತೆ. ಸೊ ಇಲ್ಲಿ ನಿಮಗೆ ಫುಡ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ. ಸೊ ಊಟ ಬೇಕಂದರೆ ಈಸ್ಕೊಬೋದು. ಬಟ್ ನಾವು ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ. ನಾನು ಟ್ರಾವೆಲ್ ಮಾಡ್ತಿರೋದು ಎಲ್ಲೋದು S1 ಕೋಚಲ್ಲಿ. ಸೊ ಅದಕ್ಕೆ ಇಲ್ಲಿ ನಮ್ಮ ಟ್ರೈನ್ದು ಮ್ಯಾಕ್ಸಿಮಮ್ ಒಂದು 90 to 95% ಪ್ಯಾಸೆಂಜರ್ ಇಲ್ಲೇ ಇಳ್ಕೊಂಡ್ಬಿಡ್ತಾರೆ. ಸೊ ನಿಮ್ಗೆ ಗೊತ್ತಲ್ಲ, ಹಂಪಿ ಇಲ್ಲೇ ಹತ್ರ. ಸೊ ಹಂಪಿ ವಿಸಿಟ್ ಮಾಡೋಕ್ಕೆ ಸುಮಾರು ಜನ ಬರ್ತಾರೆ ಅದಕ್ಕೆ. ಸೊ ಇವಾಗ ನಾವು ಲೇಟ್ ಬಂದಿದ್ದೀವಿ, ನನಗೆ ಗೊತ್ತು ಜಾಸ್ತಿ ಇವತ್ತು ನಿಲ್ಲಿಸಲ್ಲ. ಸೊ ನೀವು ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೂ ಇಲ್ಲೇ ಮಾಡ್ಬೋದು, ಇಲ್ಲಾಂದರೆ ಗಿನಿಗೆರಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಅದು ಯಾವ ಆಪ್ಷನ್ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಮಾತಾಡೋಕೆ ಹೋದರೆ ಹೊಸಪೇಟೆ ಜಂಕ್ಷನ್ಗೆ ಬರೋಕ್ಕೆ ನಮ್ಮದು ಸಿಂಧನೂರು ಟ್ರೈನ್ ಬರುತ್ತೆ. ಇದಕ್ಕಿಂತ ಮೊದಲು ನಮ್ಮದು ಹಂಪಿ ಎಕ್ಸ್ಪ್ರೆಸ್ ಬರುತ್ತೆ. ಸೊ ನೀವು ಬೆಂಗಳೂರಿಂದ ಹೊಸಪೇಟೆಗೆ ಬರಬೇಕಂದ್ರೆ ನೀವು ಹಂಪಿ ಎಕ್ಸ್ಪ್ರೆಸ್ ಕನ್ಸಿಡರ್ ಮಾಡ್ಬೋದು. ಅದರಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು, ನಮ್ಮದು ಸಿಂಧನೂರು ಎಕ್ಸ್ಪ್ರೆಸ್ಸು. ಸೊ ಇದರಲ್ಲಿ ನಿಮ್ಗೆ ಟಿಕೆಟ್ ಆರಾಮಾಗಿ ಸಿಗ್ಬಿಡುತ್ತೆ. ಸೊ ಇದೊಂದು ಆಪ್ಷನ್ ನೀವು ಇಟ್ಕೊಬೋದು. ಹತ್ತು ಕಡೆ ಎಲ್ಲ ಊಟದೆಲ್ಲ ಹಿಂದೆ ಹೋಗ್ಬಿಟ್ಟಿದೆ. ನಾವು ಹೆಂಗೋ ಇವಾಗ ತಿನ್ನಲ್ಲ. ಗಿನಿಗೆರಲ್ಲೇ ನಾನು ತಿನ್ನೋದು, ಲೈಕ್ ಬ್ರೇಕ್ಫಾಸ್ಟ್ ಮಾಡೋದೊಂದು ಯೋಚನೆ ಮಾಡಿದ್ದೀನಿ. ಇದು ನಾವು ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ ಡಿಲೇ ಹೊರಟ್ಬಿಟ್ಟಿದ್ದೀವಿ ಹೊಸಪೇಟೆ ಜಂಕ್ಷನ್ನಿಂದ. ನಾನು ಈ ಲೈನಲ್ಲಿ ನಿಮಗೆ ಸುಮಾರು ಅಷ್ಟೊಂದೇನು ತೋರಿಸ್ತಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಗಿನಿಗೆರವರೆಗೂ ನಿಮಗೆ ಹಂಪಿ ಎಕ್ಸ್ಪ್ರೆಸ್ಸಲ್ಲಿ ಫುಲ್ ತೋರಿಸಿದ್ದೀನಿ. ಸೊ ಅದಕ್ಕೆ ಕವರ್ ಮಾಡ್ತಿಲ್ಲ. ಸೊ ಗಿನಿಗೆರ ಆದಮೇಲೆ ನಿಮ್ಗೆ ಸಿಂಧನೂರವರೆಗೂ ಫುಲ್ಲು ಕವರ್ ಮಾಡಿ ತೋರಿಸೋಣ. ಸೊ ಅದಕ್ಕೆ ಅಷ್ಟೊಂದು ಇಲ್ಲೋಗಿ ನಾನು ತೋರಿಸ್ತಿಲ್ಲ. ಸೊ ದಯವಿಟ್ಟು ಸ್ವಲ್ಪ ವೀಡಿಯೋ ಜೊತೆ ಇರಿ. ಅದಾದಮೇಲೆ ಗಿನಿಗೆರೆಯಿಂದ ನೀವು ಸಿಂಗಲ್ ಲೈನು ಅದು ಫುಲ್ಲು ನೋಡಿ, ಸರಿನಾ? ತುಂಗಭದ್ರಾ ಡ್ಯಾಮ್, ನಾವು ತಲುಪಿದ್ದೀವಿ ಮುನೀರಾಬಾದ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 7:54. 1 ನಿಮಿಷ ಸ್ಟಾಪ್ ಅಷ್ಟೇ ಸಿಗುತ್ತೆ ನಿಮಗೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 20 ನಿಮಿಷ ಡಿಲೇಯಲ್ಲಿ. ನನಗೆ ಗೊತ್ತು 1 ನಿಮಿಷನೂ ಸ್ಟಾಪ್ ಕೊಡೋಲ್ಲ. 30-40 ಸೆಕೆಂಡ್ಸಲ್ಲೇ ಇಲ್ಲಿಂದ ತೆಗೆದುಬಿಡ್ತಾರೆ ನಮ್ಮ ಟ್ರೈನ್ನ. ನೀವು ಆ ಕಾರ್ನರಲ್ಲಿ 3rd ಲೈನ್ ನೋಡ್ತೀರಲ್ಲ, ಹತ್ತು ಕಡೆದು. ಸೊ ಅದೇ ನಮ್ಮದು ಗಿನಿಗೆರ ಸಿಂಧನೂರು ಲೈನು. ಸೊ ಗಿನಿಗೆರ ಅಲ್ಲಿ ನಮ್ಮದು ರ್ಯಾಕ್ ರಿವರ್ಸಲ್ ಆಗುತ್ತೆ. ಸೊ ಅದಾದಮೇಲೆ ನಾವು ಆ ಲೈನ್ಗೆ ಹೋಗಿ ಸಿಂಧನೂರು ಕಡೆ ಹೊರಟ್ಬಿಡ್ತೀವಿ.
ಇವಾಗಲೇ ಇದು ಸದ್ಯಕ್ಕೆ ನಾವು ತಲುಪಿದ್ದೀವಿ ಗಿಣಿಗೆರೆ ಜಂಕ್ಷನ್ಗೆ. ಸೊ ನಾನು ಇಲ್ಲಿ ಎಂಡ್ ಮಾಡ್ತಿಲ್ಲ ಜರ್ನಿ, ನಾನು ಫುಲ್ಲು ಎಂಡ್ ಟು ಎಂಡ್ ಜರ್ನಿ ಯಶವಂತಪುರ ಟು ಸಿಂಧೂರೇ ಮಾಡ್ತಿರೋದು. ಸದ್ಯಕ್ಕೆ ಗಿಣಿಗೆರೆಯಲ್ಲಿ ನಮ್ಮದು ರ್ಯಾಕ್ ರಿವರ್ಸಲ್ ಆಗುತ್ತೆ. ಸೊ ರ್ಯಾಕ್ ರಿವರ್ಸಲ್ ಆಗುತ್ತೆ ಅಂತ ಆಚೆ ಹೋಗಿ ನಾನು ಬ್ರೇಕ್ಫಾಸ್ಟ್ ತರಕ್ಕೆ ಹೋಗ್ತಿದ್ದೀನಿ. ಸೊ ಮಿನಿಮಮ್ 30 ಮಿನಿಟ್ಸ್ ನಮ್ಗೆ ಸ್ಟಾಪ್ ಸಿಗುತ್ತೆ. ಸೊ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ತೊಗೊಂಬರೋಣ, ತಿನ್ನೋಣ. ಸೊ ಜಂಕ್ಷನ್ ಏನಕ್ಕಂತಾರೆ ಒಂದು ಪಾಯಿಂಟ್ ಬರ್ತಿರೋದು ನಮ್ಮದು ಹೊಸಪೇಟೆ ಕಡೆಯಿಂದ, ಇನ್ನೊಂದು ಇದು ಕಡೆ ಹೋಗ್ಬಿಡುತ್ತೆ ನಮ್ಮದು ಕೊಪ್ಪಲ್ ಸೈಡು, ಇನ್ನೊಂದು ನಾವು ಸಿನ್ನೂರು ಸೈಡ್ ಹೋಗ್ಬಿಡ್ತೀವಿ. ಸೊ ಸದ್ಯಕ್ಕೆ ನಾವು ಇವಾಗಿರೋದು ಗುಂತಕಲ್ ಹುಬ್ಳಿ ಮೇನ್ ಲೈನಲ್ಲಿ. ಟೈಮಿಂಗ್ ವಿವರ ಸ್ವಲ್ಪ ಮುಂದೆ ತಿಳಿಸ್ತೀನಿ, ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ತೊಗೊಂಬರ್ತೀನಿ ನಾನು. ಇದೇ ನೀವು ನೋಡ್ಬೋದು ಗಿಣಿಗೆರೆ ರೈಲ್ವೆ ಸ್ಟೇಷನ್ ಆಚೆಯಿಂದ. ಸೊ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ಕಡೆ ಹೋದರೆ ನಮಗೆ ಬ್ರೇಕ್ಫಾಸ್ಟು ರಾತ್ರಿ ಬಂದರೆ ನೀವು ಸಿನ್ನೂರಿಂದ ಹತ್ತು ಕಡೆ ಯಶವಂತಪುರ ಸೈಡ್ ಹೋದರೆ, ನೈಟ್ ಬಂದು ನೀವು ಇಲ್ಲಿ ಏನಂತಾರೆ ಡಿನ್ನರ್ ಐಟಮ್ ತೊಗೊಬೋದು. ಇದು ನೀವು ನೋಡ್ಬೋದು ನಾನು ಮೇನ್ ಗಿಣಿಗೆರೆ ಸರ್ಕಲ್ ಹತ್ರ ಬಂದುಬಿಟ್ಟಿದ್ದೀನಿ. ಒಂದು ಟೂತ್ ಪೇಸ್ಟ್ ತೊಗೊಂಡೆ, ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ತೊಗೊಂಡೆ. ಇವಾಗ ಇದು ಆಚೆ ಹೋಗಿ ನಾನು ಆರಾಮಾಗಿ ಬ್ರೇಕ್ಫಾಸ್ಟು ಒಂದು ದೋಸೆ ಮತ್ತು ಪಲಾವ್ ತೊಗೊಂಬಂದ್ಬಿಟ್ಟಿದ್ದೀನಿ. ಪಲಾವ್ ಕಡಿಮೆನೇ ಇತ್ತು ಮತ್ತು ಫುಲ್ ಚಾರ್ಜ್ ಮಾಡಿದ್ವಿ, ಪರವಾಗಿಲ್ಲ ಬಿಡಿ. ಸೊ ಒಂದು ವಾಟರ್ ಬಾಟ್ಲು ತೊಗೊಂಬಂದ್ಬಿಟ್ಟೆ. ಸೊ ಬನ್ನಿ ಹೋಗೋಣ, ಫಸ್ಟು ಬ್ರಷ್ ಮಾಡೋಣ, ಅದಾದಮೇಲೆ ನಮ್ಮ ತಿಂಡಿ ಮಾಡೋಣ. ಗಿಣಿಗೆರೆ ಜಂಕ್ಷನಲ್ಲಿ ನಮ್ಮದು ಕ್ರಾಸಿಂಗ್ ಆಗ್ತಿದೆ ಹುಬ್ಳಿಯಿಂದ ತಿರುಪತಿಗೆ ಹೋಗುವ ಟ್ರೈನ್ ಜೊತೆ. ಇದು ಹೋಗ್ಮೇಲೆ ನಮ್ಮದು ಲೋಕೋಮೋಟಿವ್ ಬರುತ್ತೆ, ಅದು ಆದಮೇಲೆ ನಮ್ಮ ಲೋಕೋಮೋಟಿವ್ ಫುಲ್ ಹಿಂದೆ ಹೋಗ್ಬಿಟ್ಟಿದೆ. ಸೊ ಇದು ಹೋಗ್ಮೇಲೆ ನಮ್ಮ ಲೋಕೋಮೋಟಿವ್ ಲೈನಲ್ಲಿ ಬರುತ್ತೆ, ಅದಾದಮೇಲೆ ಮುಂದೆ ಹೋಗಿ ನಮ್ಮ ಟ್ರೈನ್ ಜೊತೆ ಇದಾಗತ್ತೆ. ನಮ್ಮ ಬ್ರೇಕ್ಫಾಸ್ಟ್ ಗಿಣಿಗೆರೆಯಲ್ಲಿ ಇಸ್ಕೊಳೋದು. ಇದು ದೋಸೆ, ಅದಾದಮೇಲೆ ಪಲಾವ್ ಇದೆ, ಸೊ ಚಟ್ನಿ ಇದೆ. ಬನ್ನಿ ನಾನು ಮುಗಿಸ್ತೀನಿ, ಇದೆಲ್ಲ ತುಂಬ ಹೊಟ್ಟೆ ಹಸಿಸಿದೆ. ಇದು ಸದ್ಯಕ್ಕೆ ತಿಂಡಿ ಮಾಡಿರೋದಾಯಿತು. ನೀವು ಅನ್ಕೊಂತಿರ್ಬೋದು ಏನಕ್ಕೆ ಎರಡು ಪ್ಲೇಟ್ ಇವ್ನು ಇಸ್ಕೊಂಡ. ಆ್ಯಕ್ಚುಲಿ ಇದಾದಮೇಲೆ ನಮಗೆಲ್ಲೂ ಆಪ್ಷನ್ ಸಿಗೋಲ್ಲ. ನನಗೆ ಸಿನ್ನೂರಲ್ಲೂ ಡೌಟೇ ಹೊಡಿತಿದೆ, ಏನಾದರೂ ಸಿಗುತ್ತೆ ಐಟಮು ರೈಲ್ವೆ ಸ್ಟೇಷನಲ್ಲಿ. ಸಿಟಿಗೆ ಹೋದರೆ ಸಿಗುತ್ತೆ, ಬಟ್ ಸಿಟೀಸ್ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರ ಇದೆ. ಸೊ ಸ್ವಲ್ಪ ಡೌಟ್ ಇದೆ, ಅದಕ್ಕೆ ನಾನಿಲ್ಲ ಚೆನ್ನಾಗಿ ತಿಂದ್ಬಿಟ್ಟೆ. ಇವಾಗ ಮಧ್ಯಾಹ್ನ ಸಿಗಲಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ. ರಿಟರ್ನಲ್ಲಿ ಒಂದು ಜರ್ನಿ ಇದೆ, ಅದು ನಿಮ್ಗೆ ಗೊತ್ತಿರುತ್ತೆ, ಆರಾಮಾಗಿ ಗೊತ್ತಾಗಿರುತ್ತೆ ಯಾವ ಜರ್ನಿ ಅಂತ. ಆ ಜರ್ನಿಯಲ್ಲಿ ಈಗ ಗಿಣಿಗೆರೆಗೆ ಬಂದು ಆಪ್ಷನ್ ಸಿಗುತ್ತೆ, ನನಗೆ ಆ ಥರ ಅನಿಸ್ತಿದೆ. ಸೊ ಅದಕ್ಕೆ ಸದ್ಯಕ್ಕೆ ನಾನು ಇಲ್ಲೇ 2 ಪ್ಲೇಟ್ ದಬಾಯಿಸ್ಕೊಂಡ್ಬಿಟ್ಟೆ. ನಮ್ಮ ಅಫಿಷಿಯಲ್ ಟೈಮಿಂದ ನಾವು ಅಪ್ರಾಕ್ಸಿಮೇಟ್ಲಿ 25 ಮಿನಿಟ್ಸ್ ಡಿಲೇ ಇದ್ದೀವಿ. ಸೊ ಗಿಣಿಗೆರೆಯಲ್ಲಿ ನಿಮ್ಗೆ ಇಲ್ಲಿ ಕಡೆನೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಮತ್ತು ಹತ್ತು ಕಡೆನೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಸೊ ನಮ್ಮ ಸಿನ್ನೂರು ಎಕ್ಸ್ಪ್ರೆಸ್ ಯಾವಾಗೂ ಬಂದರೆ ಈ ಪ್ಲ್ಯಾಟ್ಫಾರ್ಮ್ಗೆ ಬರೋದು, ಮಧ್ಯ ಪ್ಲ್ಯಾಟ್ಫಾರ್ಮ್ಗೆ. ನೀವು ನೋಡ್ಬೋದು ನಮ್ಮದು ಮೇನ್ ಲೈನ್ ಎಲ್ಲ ಕೆಳಗಡೆ ಇದೆ, ನಮ್ಮ ಸಿನ್ನೂರು ಲೈನ್ ಸ್ವಲ್ಪ ಮೇಲೆ ಇದೆ. ಸೊ ಸಿನ್ನೂರು ಲೈನಲ್ಲಿ ಇದ್ದೀವಿ. ಸೊ ಈಗ ಟ್ರೈನ್ ಕ್ರಾಸ್ ಆಯ್ತಲ್ಲ, ಅದಿದ್ದು ನರಸಾಪುರ ಹುಬ್ಳಿ ಟ್ರೈನು. ಇದು ರಿವರ್ಸಲ್ ಆದಮೇಲೆ ನಾವು ನಮ್ಮ ಮೊದಲ ಕಮರ್ಷಿಯಲ್ ಹಾಲ್ಟಿಗೆ ಬಂದುಬಿಟ್ಟಿದ್ವಿ, ಬೂದಗುಂಪ ರೈಲ್ವೆ ಸ್ಟೇಷನು. ಸೊ ಗಿಣಿಗೆರೆಯಿಂದ ಸಿನ್ನೂರವರೆಗೂ ನೀವು ನೋಡೋಕೆ ಹೋದರೆ ಪ್ಲ್ಯಾಟ್ಫಾರ್ಮ್ ಸ್ವಲ್ಪ ಮೇಲೆ ಇರುತ್ತೆ ಮತ್ತು ಮೇನ್ ಲ್ಯಾಂಡ್ ನಮ್ಮದು ಕೆಳಗಡೆ ಇರುತ್ತೆ. ಸಿಗ್ನಲ್ ಆಯಿತು. ಬನ್ನಿ ಇವಾಗ ಕೋಚ್ ಕ್ಲೀನ್ನೆಸ್ ಬಗ್ಗೆ ಮಾತಾಡೋಣ. ಸೊ ಕೋಚು ಕ್ಲೀನಾಗಿರುತ್ತೆ, ಸೀಟ್ಸು ಬರ್ತಾ ಸ್ವಲ್ಪ ಡರ್ಟಿ ಆಗಿಬಿಡುತ್ತೆ. ಯಶವಂತಪುರದಲ್ಲಿ ಚೆನ್ನಾಗಿರುತ್ತೆ. ಡರ್ಟಿ ಏನಕ್ಕಾಗತ್ತಂದರೆ ಹೊಸಪೇಟೆಗಿಂತ ಮುಂಚೆ ಒಂದು ರೈಲ್ವೆ ಸ್ಟೇಷನ್ ನಿಲ್ಲಿಸ್ಬಿಡ್ತಾರೆ ಸ್ವಲ್ಪ ಹೊತ್ತು. ಸೊ ಅಲ್ಲಿ ಫುಲ್ಲು ಧೂಳೆಲ್ಲ ಬಂದು ಇದರಲ್ಲೇ ಇದಾಗ್ಬಿಡುತ್ತೆ, ಫುಲ್ ಅಂದ್ಕೊಂಬಿಡುತ್ತೆ. ಸೊ ಕಾನ್ಫಿಗರೇಷನ್ ನೋಡಿದ್ರೆ ಸೈಡ್ ಅಪ್ಪರ್ ನಮ್ಮದು ಸೇಮ್ ಸ್ಲೀಪರ್ ನಾನು ತೋರಿಸ್ತಾ ಇರ್ತೀನಿ, ತಿರ್ಗಾ ತೋರಿಸ್ತೀನಿ. ಲೋವರು ಮಿಡಲ್ ಅಪ್ಪರು, ಲೋವರು ಮಿಡಲ್ ಅಪ್ಪರು, ಸೇಮ್ ಫ್ಯಾನ್ ಲೈಟ್ಸ್ ಎಲ್ಲ ಇರುತ್ತೆ. ಮತ್ತು ಸಾಕೆಟ್ಸು ICF ಕೋಚು. ಸೊ ಈ ಕ್ಯಾಬಿನ್ಗೊಂದು ಮತ್ತು ಅಲ್ಲಿಗೊಂದು. ಸೊ ಒಂದು ಕ್ಯಾಬಿನ್ಗೆ 2 ಸಾಕೆಟ್ ಅಷ್ಟೇ. ಮತ್ತು ಕ್ಲೀನ್ನೆಸ್ ಬಗ್ಗೆ ಇನ್ನೂ ನಾನು ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದೆ. ಕೆಳಗಡೆ ನೀವೆಲ್ಲ ನೋಡಿದ್ರೆ ಇನ್ನೂ ಸ್ವಲ್ಪ ಗಲೀಜಾಗೇ ಇರುತ್ತೆ. ಸೊ ಸ್ವೀಪ್ ಎಲ್ಲ ಕರೆಕ್ಟಾಗಿ ಮಾಡಿಲ್ಲ ಮೇ ಬಿ, ಅಥವಾ ಮಾಡಿರ್ತಾರೆ, ಈ ಧೂಳು ಇಲ್ಲಿಂದ ಬಂದಿರ್ಬೋದು. ಅದು ನಾನು ಆ್ಯಕ್ಚುಲಿ ನೋಡಿಲ್ಲ. ನನ್ನ ಸೀಟ್ ಸೆಂಟ್ರಲ್ಲಿತ್ತು. ಸೊ ಸೆಂಟ್ರಲ್ಲಂತೂ ಫುಲ್ಲು ಕ್ಲೀನಾಗಿತ್ತು. ಅದು ಸೀಟ್ಸ್ ಎಲ್ಲ ಹೋಗ್ತಾ ಸ್ವಲ್ಪ ಡರ್ಟಿ ಆಗುತ್ತೆ. ಡರ್ಟಿ ಆಗ್ತಿದೆ ನೋಡಿ, ಹೋಗ್ತಾ ಡರ್ಟಿ ಆಗುತ್ತೆ. ಸೊ ಸಿನ್ನೂರಲ್ಲಿ ತಿರ್ಗಾ ಕ್ಲೀನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಸಿನ್ನೂರಿಂದನೇ ನಾನು ಲಾಸ್ಟ್ ಟೈಮ್ ಜರ್ನಿ ಮಾಡಿದ್ದು. ಸಿನ್ನೂರಿಂದ ಫುಲ್ ಡರ್ಟಿ ಆಗಿತ್ತು ಸ್ಲೀಪರು. ಸೊ ನಾವು ACಯಲ್ಲಿ ಹೋಗ್ಬಿಟ್ರಿ, ಅದಾದ್ಮೇಲೆ ತಿರ್ಗಾ ಸ್ಲೀಪರ್ ಹೋಗ್ಬಿಟ್ರಿ. ಅದು ಸ್ಟೋರಿ ತುಂಬ ಲಾಂಗ್ ಇದೆ.
ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಗಂಗಾವತಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮ್ 9:33, 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 30 ಮಿನಿಟ್ಸ್ ಡಿಲೇ ಗುರು. ಮತ್ತು ಮ್ಯಾಕ್ಸಿಮಮ್ ಪ್ಯಾಸೆಂಜರ್ ಇಲ್ಲೂ ಇಳಿತಾರೆ. ಸೊ ನೀವು ನೋಡ್ಬೋದು ನಮ್ಮ ಟ್ರೈನ್ ಆಲ್ಮೋಸ್ಟ್ ಇಲ್ಲಿ ಖಾಲಿ ಆಗುತ್ತೆ ಇವಾಗ 98% ನೀವು ಅಂದ್ಕೊಂಬಿಡಿ. ಗಂಗಾವತಿ ರೈಲ್ವೆ ಸ್ಟೇಷನ್ ಹತ್ರ ನೀವು ನೋಡೋಕೆ ಹೋದರೆ ಇನ್ನೊಂದು ಟ್ರೈನ್ ಹತ್ರ ನಿಲ್ಲಿಸಿದ್ದಾರೆ. ಯಾವ ಟ್ರೈನ್ ಅಂತ ಏನು ಬೋರ್ಡ್ ಏನೂ ಇಲ್ಲ ಅದರಲ್ಲಿ, ಸುಮ್ಮನೆ ನಿಂತಿದೆ ಅಷ್ಟೇ ಅದು. ಸೊ ಗಂಗಾವತಿ ನಿಮಗೆ 3 ಪ್ಲ್ಯಾಟ್ಫಾರ್ಮ್ದು ರೈಲ್ವೆ ಸ್ಟೇಷನು. ಈ ಸಿಂಧನೂರು ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಕರಾಟ್ಗಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 10:13, 2 ಮಿನಿಟ್ಸ್ ಸ್ಟಾಪು, 10:15 ಹೊರಟದೆ. ನಾವು ಸದ್ಯಕ್ಕೆ ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸ್ ಡಿಲೇ. ಮಾತಾಡೋಕೆ ಹೋದರೆ ನಮ್ಮ ರೇಕ್ ಶೇರಿಂಗ್ ಬಗ್ಗೆ, ನಮ್ಮ ರೇಕ್ ಶೇರಿಂಗ್ ಆಗ್ತಿರೋದು ನಮ್ಮದು ಫಸ್ಟು ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು, ಅದಾದಮೇಲೆ ಸಿಂಧನೂರಿಂದ ಯಶವಂತಪುರ್ಗೆ ಹೋದರೆ ಯಶವಂತಪುರ ವಿಜಯಪುರ ಸ್ಪೆಷಲ್ ಫೇರ್ ಸ್ಪೆಷಲ್ ಆಗುತ್ತೆ. ತಿರ್ಗಾ ವಿಜಯಪುರಿಂದ ಯಶವಂತಪುರ ಬಂದರೆ ಅದಾದಮೇಲೆ ಯಶವಂತಪುರ ಹಿಂದೂಪುರ್ ಪ್ಯಾಸೆಂಜರ್ ಟ್ರೈನ್ ಥರ ಹೋಗುತ್ತೆ ನಮ್ಮ ಈ ಟ್ರೈನು. ಮತ್ತು ಮಾತಾಡೋಕೆ ಹೋದರೆ ಝೋನ್ಸ್ ಮತ್ತು ಡಿವಿಷನ್, ನಮ್ಮದು ಝೋನ್ ಬಂದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಇರುತ್ತೆ. ಡಿವಿಷನು ನಮ್ಮದು 3 ಆ್ಯಕ್ಚುಲಿ ಇದ್ರಲ್ಲಿ ಬರುತ್ತೆ. ಒಂದು KSR ಬೆಂಗಳೂರು, ಅದಾದಮೇಲೆ ಒಂದು ಮೈಸೂರು, ಅದಾದಮೇಲೆ ಇನ್ನೊಂದು ಹುಬ್ಬಳ್ಳಿ ಡಿವಿಷನ್ ಬರುತ್ತೆ. ಅದಾದಮೇಲೆ ಮಾತಾಡೋಕೆ ಹೋದರೆ ನಮ್ಮ ಲೈನ್ಸ್ ಬಗ್ಗೆ, ನಮ್ಮ ಲೈನ್ಸ್ ಬಂದಿರೋದು KSR ಬೆಂಗಳೂರಿಂದ ನಾವು ಸ್ಟಾರ್ಟ್ ಮಾಡಿದಾಗ KSR ಬೆಂಗಳೂರು ಹುಬ್ಬಳ್ಳಿ ಮೇಲೇ ಇರ್ತೀವಿ. ಅದಾದಮೇಲೆ ನಾವು ಎಂಟ್ರ್ ಆಗ್ತೀವಿ ಚಿಕ್ಕಜಾಜೂರು ಬೆಳ್ಳಾರಿ ಲೈನ್ಗೆ. ಅಲ್ಲಿ ಬೆಳ್ಳಾರಿಗೆ ಬಂದಾದ್ಮೇಲೆ ನಾವು ಜಾಯ್ನ್ ಆಗ್ತೀವಿ ಗುಂಟಕಲ್ ಹುಬ್ಬಳ್ಳಿ ಮೇನ್ ಲೈನ್ಗೆ. ಗಿಣಿಗೇರಿಯಿಂದ ನಾವು ಎಂಟ್ರ್ ಆಗ್ತೀವಿ ಗಿಣಿಗೇರ ಸಿಂಧನೂರು ಲೈನಿಗೆ. ಸೊ ಸದ್ಯಕ್ಕೆ ನಾವು ಹೊರಟ್ಬಿಟ್ಟಿದ್ದೀವಿ ಕರಾಟ್ಗಿ ರೈಲ್ವೆ ಸ್ಟೇಷನಿಂದ. ನೀವು ಕರಾಟ್ಗಿ ರೈಲ್ವೆ ಸ್ಟೇಷನ್ ನೋಡೋಕೆ ಹೋದರೆ ಇಲ್ಲೂ ನಿಮಗೆ 3 ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಐ ಹೋಪ್ ನಾನು ಸ್ಟೇಷನ್ ಹೆಸರೆಲ್ಲ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತೀನಿ. ಇವಾಗ ನಾವು ಕರಾಟ್ಗಿಯಿಂದ ಡಿಪಾರ್ಟ್ ಆಗಿದ್ದೀವಿ. ಗಂಗಾವತಿ ರೈಲ್ವೆ ಸ್ಟೇಷನ್ನು ಮತ್ತು ಕರಾಟ್ಗಿ ರೈಲ್ವೆ ಸ್ಟೇಷನ್ ಏನಕ್ಕೆ 3 ಪ್ಲ್ಯಾಟ್ಫಾರ್ಮ್ ಇದೆ ಅಂದರೆ, ಫಸ್ಟು ಯಶವಂತಪುರದು ಇನ್ನು ಯಶವಂತಪುರ ಸಿಂಧನೂರು ಗಾಡಿ ಯಶವಂತಪುರ ಗಂಗಾವತಿವರೆಗೂ ಬರ್ತಿತ್ತು, ಗಂಗಾವತಿವರೆಗೂ ಟರ್ಮಿನೇಟ್ ಆಗಿಬಿಡ್ತಿತ್ತು. ಸೊ ಅಲ್ಲಿ ಆಬ್ವಿಯಸ್ಲಿ ಪಾರ್ಕ್ ಮಾಡೋಕ್ಕೂ ಸ್ಟೇಷನ್ಸ್ ಬೇಕಲ್ಲ. ಸೊ ಅದಕ್ಕೆ 3 ಪ್ಲ್ಯಾಟ್ಫಾರ್ಮಲ್ಲಿದೆ. ತಿರ್ಗಾ ಅದಾದಮೇಲೆ ಕರಾಟ್ಗಿ ಓಪನ್ ಆಯಿತು. ಸೊ ಕರಾಟ್ಗಿವರೆಗೂ ಎಕ್ಸ್ಟೆಂಡ್ ಆಯಿತು. ಸೊ ಕರಾಟ್ಗಿ ತಿರ್ಗಾ ಆಬ್ವಿಯಸ್ಲಿ ಹುಬ್ಬಳ್ಳಿ ಮತ್ತು ಹುಬ್ಬಳ್ಳಿ ಇವಾಗ ಸಿಂಧನೂರು ಹುಬ್ಬಳ್ಳಿ ಗಾಡಿ ಕೂಡ ಹೋಗ್ತಿದೆಯಲ್ಲ, ಸೊ ಅದು ಈ ಲೈನಲ್ಲಿ ಹೋಗುತ್ತೆ. ಸೊ ತಿರ್ಗಾ ಈ ಗಾಡಿನ ಪಾರ್ಕ್ ಮಾಡೋಕ್ಕೆ ಬೇಕಾದ ಟೈಮು ಸೊ ಕರಾಟ್ಗಿವರೆಗೂ ತಗೊಬಂದರು. ಅದಾದಮೇಲೆ ಇದು ಎಕ್ಸ್ಟೆಂಡ್ ಆಯಿತು ಸಿಂಧನೂರುವರೆಗೂ. ಸೊ ಸಿಂಧನೂರಲ್ಲೂ ನಿಮಗೂ 3 ಪ್ಲ್ಯಾಟ್ಫಾರ್ಮ್ ಅವ್ರು 2 ಪ್ಲ್ಯಾಟ್ಫಾರ್ಮ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಹಾಗೆ 2 ಪ್ಲ್ಯಾಟ್ಫಾರ್ಮ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಸೊ ಏನಕ್ಕೆ 2 ಪ್ಲ್ಯಾಟ್ಫಾರ್ಮು, ಯಾಕಂದರೆ ತಿರ್ಗಾ ಪಾರ್ಕ್ ಮಾಡಬೇಕು. ಅದಕ್ಕೆ ಒಂದು ಗಾಡಿ ಇದನ್ನು ಇವಾಗ ಪಾರ್ಕ್ ಮಾಡಿ ಇವಾಗ ರೀಚ್ ಆಗುತ್ತೆ. ರೀಚಿಂಗ್ ಟೈಮ್ ಇದ್ದಿದ್ದು 10:27. ತಿರ್ಗಾ ಡಿಪಾರ್ಟ್ ಆಗೋದು ಐ ಗೆಸ್ ಮಧ್ಯಾಹ್ನ ಅರೌಂಡ್ ಸಾಯಂಕಾಲ 3-4 o'clock ಏನೋ ಡಿಪಾರ್ಟ್ ಆಗುತ್ತೆ. ಅಷ್ಟವರೆಗೂ ಪಾರ್ಕ್ ಮಾಡೋಕ್ಕೆ ಟೈಮ್ ಬೇಕಿರೋದಲ್ಲ. ಬೇರೆ ಗಾಡಿ ಕೂಡ ಇರುತ್ತೆ. ಇವಾಗ ಹುಬ್ಬಳ್ಳಿ ಸಿಂಧನೂರು ಗಾಡಿ ಹುಬ್ಬಳ್ಳಿಯಿಂದ ಸಿಂಧನೂರು ಬರ್ತಿದೆ, ತಿರ್ಗಾ ಸಿಂಧನೂರಿಂದ ಹುಬ್ಬಳ್ಳಿ ಹೋಗುತ್ತೆ. ಅದಕ್ಕೂ ತಿರ್ಗಾ ಪ್ಲ್ಯಾಟ್ಫಾರ್ಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎರಡು ಟ್ರೈನ್ಗೆ ಪ್ಲ್ಯಾಟ್ಫಾರ್ಮ್ ಸಿಗಲಿ ಅಂತ ಫಸ್ಟು ಗಂಗಾವತಿವರೆಗೂ ಈ ಟ್ರೈನ್ ಬರ್ತಿತ್ತು. ಅದಾದಮೇಲೆ ಕರಾಟ್ಗಿವರೆಗೂ ಎಕ್ಸ್ಟೆಂಡ್ ಆಯಿತು. ಅದಾದಮೇಲೆ ಸಿಂಧನೂರುವರೆಗೂ ಎಕ್ಸ್ಟೆಂಡ್ ಆಯ್ತಿತ್ತು. ಟ್ರೈನ್ ನಂಬರ್ 16545 ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಸದ್ಯಕ್ಕೆ ರೀಚ್ ಆಗಿದೆ ತನ್ನ ಲಾಸ್ಟ್ ಸ್ಟಾಪ್ ಸಿಂಧನೂರು ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 10:27. ನಾವು ಸದ್ಯಕ್ಕೆ ಬಂದಿದ್ದೀವಿ 11:11ಗೆ ಅಪ್ರಾಕ್ಸಿಮೇಟ್ಲಿ 44 ಮಿನಿಟ್ಸ್ ಡಿಲೇ. ಈಗ ಮಾತಾಡೋಕೆ ಹೋದರೆ ಡಿಸ್ಟೆನ್ಸು ಮತ್ತು ಟೈಮ್ ಟೋಟಲ್ ತೊಗೊಳೋದು ಎಷ್ಟಂದರೆ ಒಫಿಷಿಯಲ್ ಆಗಿ ಅಪ್ರಾಕ್ಸಿಮೇಟ್ಲಿ 626 ಕಿಲೋಮೀಟರ್ಸ್ ಇದೆ. ಮತ್ತು ಅಪ್ರಾಕ್ಸಿಮೇಟ್ಲಿ ನಿಮಗೆ 14 hours ತೊಗೊಳುತ್ತೆ ಜರ್ನಿಗೆ, ಪ್ಲಸ್ ಮೈನಸ್ ನೀವು ಇಟ್ಕೊಬೋದು ಒಫಿಷಿಯಲ್ ಆಗಿ. ಸೊ ರೇಕ್ ಶೇರಿಂಗ್ ನಿಮ್ಗೆ ಆಲ್ರೆಡಿ ನಾನು ತೋರಿಸ್ಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ವಿಜಯಪುರ, ಯಶವಂತಪುರ, ಸಿಂಧನೂರು, ಯಶವಂತಪುರ, ಹಿಂದೂಪುರ್ಗೆ ಹೋಗುತ್ತೆ. ಅದಾದಮೇಲೆ ಟಿಕೆಟ್ ಫೇರ್ ಮಾತಾಡೋಕೆ ಹೋದರೆ ಸ್ಲೀಪರಲ್ಲಿ ನೀವು ಬಂದರೆ ಯಶವಂತಪುರಿಂದ ಸಿಂಧನೂರು 355 ರೂಪೀಸ್ ಕೊಡಬೇಕಾಗತ್ತೆ, ಕನ್ವೀನಿಯನ್ಸ್ ಫೀ ಪ್ಲಸ್ಸು. ಅದಾದಮೇಲೆ AC ನಿಮಗೆ 960 ರೂಪೀಸ್ ಕೊಡಬೇಕಾಗತ್ತೆ ಪ್ಲಸ್ ಕನ್ವೀನಿಯನ್ಸ್ ಫೀ. ನಾನು ನಿಮ್ಗೆ ಆಲ್ರೆಡಿ ಆವಾಗಲೇ ಹೇಳ್ದನಲ್ಲ, ಸಿಂಧನೂರು ಇರೋದು 2 ಪ್ಲ್ಯಾಟ್ಫಾರ್ಮ್ ರೈಲ್ವೆ ಸ್ಟೇಷನು. ಬಟ್ ಸದ್ಯಕ್ಕೆ ಹತ್ತು ಕಡೆಯೂ ಇನ್ನೊಂದು ಮಾಡಿದ್ದಾರೆ
ಪ್ಲ್ಯಾಟ್ಫಾರ್ಮು. ಲಾಸ್ಟ್ ಟೈಮ್ ಎರಡೇ ಇತ್ತು, ನಾನು 1 ಇಯರ್ ಬ್ಯಾಕ್, ಅಪ್ರಾಕ್ಸಿಮೇಟ್ಲಿ 1 ಇಯರ್ ಬ್ಯಾಕ್ ಬಂದಾಗ. ಸೊ ಇವಾಗ ಇನ್ನೊಂದು ಮಾಡಿದ್ದಾರೆ. ಸೊ ಇದ್ರ ಮುಂದೆ ಒಫಿಷಿಯಲ್ ಆಗಿ ಕಮರ್ಷಿಯಲ್ ಯಾವುದು ಟ್ರೈನ್ ಹೋಗಲ್ಲ. ಸೊ ಇಲ್ಲೇ ಲಾಸ್ಟು, ಇದೇ ಸಿನ್ನೂರು ರೈಲ್ವೆ ಸ್ಟೇಷನಲ್ಲಿ ಲಾಸ್ಟು. ಸೊ ಐ ಹೋಪ್ ನಿಮ್ಗೆ ಇನ್ನೊಂದು ಮತ್ತೆ ನಾನು ಆ್ಯಕ್ಚುಲಿ ಫುಲ್ ರೈಲ್ವೆ ಸ್ಟೇಷನ್ ಕವರ್ ಮಾಡಿಲ್ಲ ಗಿಣಿಗೇರಿಯಿಂದ ಸಿನ್ನೂರಿಗೆ. ಯಾಕಂದರೆ ನಂದು ಇಲ್ಲಿಂದ ಸಿನ್ನೂರಿಂದ ಹುಬ್ಳಿಗೆ ಪ್ಯಾಸೆಂಜರ್ ಟ್ರೈನ್ ಜರ್ನಿ ಇದೆ. ಸೊ ಅದರಲ್ಲಿ ಎಲ್ಲ ಟ್ರೈನ್ ಕವರ್ ಮಾಡೋಣ ಅಂತ, ಎಲ್ಲ ಸ್ಟೇಷನ್ ಕವರ್ ಮಾಡೋಣ ಅಂತ ಸದ್ಯಕ್ಕೆ ಇದ್ರಲ್ಲಿ ಮಾಡಿಲ್ಲ. ಯಾಕಂದರೆ ಇದರಲ್ಲೇ ಎಲ್ಲ ಮಾಡಿಬಿಟ್ರೆ ಅದರಲ್ಲೇನೂ ಮಾಡೋಕ್ಕಿರಲ್ಲ. ಸೊ ಅದಕ್ಕೆ ದಯವಿಟ್ಟು ಕೋಪ ಮಾಡ್ಕೊಬೇಡಿ. ನೆಕ್ಸ್ಟ್ ವೀಡಿಯೋಲಿ ಈ ರೂಟಲ್ಲಿ ಸಿನ್ನೂರಿಂದ ಗಿಣಿಗೇರವರೆಗೂ ಯಾವ ಸ್ಟಾಪ್ಸ್ ಜೊತೆ ಎಲ್ಲ ನಾನು ಕವರ್ ಮಾಡ್ತೀನಿ. ಕೋಚ್ ಕಾಂಪೋಸಿಷನ್ ಬಗ್ಗೆ ಮಾತಾಡೋಕ್ಕೆ ಬಂದರೆ, ನೀವು ಯಶವಂತಪುರದಿಂದ ಸಿನ್ನೂರು ಕಡೆ ಬಂದರೆ ನಿಮಗೆ ಫ್ರಂಟ್ ಸೈಡು 3 ಜನರಲ್ ಸಿಗುತ್ತೆ. ಅದಾದಮೇಲೆ 1 ಥರ್ಡ್ AC ಸಿಗುತ್ತೆ, 4 ನಿಮಗೆ ಸ್ಲೀಪರ್ ಸಿಗುತ್ತೆ. ಅದಾದಮೇಲೆ ಹಿಂದೆ ತಿರ್ಗಾ 4 ನಿಮಗೆ ಜನರಲ್ ಸಿಗ್ಬಿಡುತ್ತೆ. ಸೊ ಆರಾಮಾಗಿ ನೀವು ಜನರಲ್ಲೂ ಬರ್ಬೋದು ಈ ಟ್ರೈನಲ್ಲಿ. ಆ್ಯಕ್ಚುಲಿ ಅಷ್ಟೊಂದು ರಶ್ ನಾನು ನೋಡಿಲ್ಲ. ಸೊ ರಶ್ ಇದ್ರೆ ಕೂಡ ಚಿಕ್ಕಜಾಜಿವರೆಗೂ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲಾಂದರೆ ರಾಯದುರ್ಗವರೆಗೂ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲಾಂದರೆ ಬೆಳ್ಳಾರಿನೇ ಅನ್ಕೊಂಬಿಡಿ. ಅದಾದಮೇಲೆ ರಶೇ ಇರೋಲ್ಲ, ಫುಲ್ ಖಾಲಿ ಇರುತ್ತೆ ಈ ಟ್ರೈನು. ಸೊ ಇದೇ ಕೋಚ್ ಕಾಂಪೋಸಿಷನು. ಮತ್ತು ಆರಾಮಾಗಿ ನೀವು ಬರಬೇಕಂದ್ರೆ ನೀವು ಬರ್ಬೋದು ಈ ಟ್ರೈನಲ್ಲಿ. ಮತ್ತು WDP 4D ಲೋಕೋಮೋಟಿವ್ ಬಂದು ಎಂಡ್ ಟು ಎಂಡ್ ಡೀಸೆಲ್ ಲೋಕೋಮೋಟಿವ್ ನಮ್ಮ ಟ್ರೈನ್ನ ಪುಲ್ ಮಾಡೋದು. ಯಾಕಂದರೆ ಗಿಣಿಗೇರಿಯಿಂದ ನಮ್ಮ ಸಿನ್ನೂರವರೆಗೂ ಎಲೆಕ್ಟ್ರಿಫಿಕೇಷನ್ ಏನೂ ಆಗಿಲ್ಲ. ಸರಿ, ಮತ್ತು ಐ ಹೋಪ್ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಏನಾದರೂ ಶಬ್ದ ಪದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನೊಬ್ಬ ಯು ಪಿಯಿಂದ ಬಂದು ಕನ್ನಡ ಕಲಿತು ನಿಮ್ಮ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟರಿಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.